ಶ್ರಾವಣ ಮಾಸದಲ್ಲಿ ಈ ವಸ್ತುಗಳ ದಾನ ಮಾಡಿ. ಶ್ರಾವಣ ಮಾಸದಲ್ಲಿ ಮಾಡಿದ ದಾನವು ಹೆಚ್ಚು ಫಲ ನೀಡುತ್ತದೆ. ಹೇಗೆ ದಾನ ಮಾಡಬೇಕು ಎಂಬುದನ್ನು ತಿಳಿಯೋಣ. ಶ್ರಾವಣ ಮಾಸಕ್ಕೆ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವಿದೆ. ಈ ತಿಂಗಳು ಭೋಲೆನಾಥನ ಆರಾಧನೆ ನಡೆಯುತ್ತದೆ. ಈ ತಿಂಗಳು ಭಗವಂತ ವಿಷ್ಣುವಿನ ಆರಾಧನೆಯೂ ಕೂಡ ನಡೆಯುತ್ತದೆ. ಭಗವಂತ ವಿಷ್ಣು ಶಿವನನ್ನು ಹಾಗೂ ಶಿವ ವಿಷ್ಣುವನ್ನು ಆರಾಧಿಸುತ್ತಾರೆ. ಹಾಗಾಗಿ ಈ ತಿಂಗಳು ವಿಷ್ಣು ಶಿವ ಇಬ್ಬರ ಆರಾಧನೆ ಮಾಡಿದರೆ ಬಲ ಹೆಚ್ಚು ಎಂದು ನಂಬಲಾಗುತ್ತದೆ. ಶ್ರಾವಣ ಮಾಸದಲ್ಲಿ ಈಶ್ವರನ ಪೂಜೆ ಜೊತೆ ದಾನಕ್ಕೂ ಮಹತ್ವದ ಸ್ಥಾನವಿದೆ. ಈ ತಿಂಗಳು ಮಾಡಿದ ದಾನ ಹೆಚ್ಚು ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಶ್ರಾವಣ ಮಾಸದಲ್ಲಿ ಬಡವರು, ಬ್ರಾಹ್ಮಣರಿಗೆ, ಹಸಿದು ಬಂದವರಿಗೆ ದಾನ ಮಾಡಬೇಕು. ಬಟ್ಟೆ, ಆಹಾರ, ಹಸು, ಕುದುರೆ, ಹಾಸಿಗೆ, ನೀರು ದಾನ ಮಾಡುವುದು ಶುಭಕರ. ಪತ್ನಿ, ಪುತ್ರಿಗೆ ದುಃಖ ನೀಡಿ ತೋರಿಕೆಗೆ ದಾನ ಮಾಡುವ ವ್ಯಕ್ತಿಯ ದಾನ ಫಲ ನೀಡುವುದಿಲ್ಲ. ಹಾಗೆ ಅವಶ್ಯಕತೆ ಇರುವವರಿಗೆ ದಾನ ಮಾಡಬೇಕು. ಅವಶ್ಯಕತೆ ಇರುವವರಿಗೆ ದಾನ ಮಾಡಿದರೆ ಮಾತ್ರ ದಾನದ ಫಲ ಸಿಗುತ್ತದೆ. ಆಕಳು, ಬ್ರಾಹ್ಮಣ ಹಾಗೂ ರೋಗಿಗಳಿಗೆ ದಾನ ಮಾಡಿರುವ ವ್ಯಕ್ತಿಯನ್ನು ಎಂದಿಗೂ ತಡೆಯಬಾರದು. ಹೀಗೆ ತಡೆದ ವ್ಯಕ್ತಿಗೆ ಪಾಪ ಅಂಟಿಕೊಳ್ಳುತ್ತದೆ. ಎಳ್ಳು, ಅಕ್ಕಿ, ಧಾನ್ಯಗಳು ದಾನ ಮಾಡುವಾಗ ಕೈನಲ್ಲಿಯೇ ದಾನ ಮಾಡಬೇಕು. ಹೀಗೆ ಮಾಡಿದರೆ ಮಾತ್ರ ಮನೆಗೆ ಪ್ರಯೋಜನ ಮೂಡುತ್ತದೆ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ದಾನ ಮಾಡಬೇಕು. ದಾನ ಪಡೆಯುವ ವ್ಯಕ್ತಿಯು ಮುಖ ಉತ್ತರ ದಿಕ್ಕಿಗಿರಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.